ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 15ನೇ ದಿನ. ಇವತ್ತಿನ ನನ್ನ ಡಯಟ್ ರೂಟೀನ್ ಹೇಗೆಲ್ಲ ಹೋಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಇವತ್ತು ನನ್ನ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ನೀವು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ. ಹಾಗೆ ನನ್ನ ವೆಯ್ಟ್ ಯಾಕೆ ಸ್ಟ್ರಕ್ ಆಯಿತು ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ಇವತ್ತಿನ ನನ್ನ ಮಾರ್ನಿಂಗ್ ಡ್ರಿಂಕ್ ಬಂದುಬಿಟ್ಟು 2 ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಇವೆರಡೂ ಚೆನ್ನಾಗಿ ನಾನು 2ರಿಂದ 3 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಒಂದು ಹಾಫ್ ಲೆಮನ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಹನಿ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಕುಡಿಯೋಣ ಅಂತ ಆಚೆ ಬಂದೆ. ನೋಡಿ, ಇಲ್ಲಿ 4 ನವಿಲು ಕುತ್ಕೊಂಡಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಸೌಂಡ್ ಮಾಡ್ತಾ ಇದ್ವು ಅವು ನವಿಲುಗಳು. ನೋಡಿ, ನಿಮಗೆ 2 ಮಾತ್ರ ಕಾಣಿಸ್ತಾ ಇದೆ, ಇನ್ನೆರಡು ಕಾಣಿಸ್ತಾ ಇಲ್ಲ. ಗಿಡದಲ್ಲಿ ಅದು ಮರೆಯಾಗಿದೆ. ಅದೇ ಕಲರ್ ಒಂದೇ ಆಗಿರುತ್ತಲ್ವ, ಕಾಣಿಸ್ತಾ ಇಲ್ಲ. ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 2 ನವಿಲು ಮಾತ್ರ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಕೂಡ 2 ನವಿಲಿದೆ. ಟೋಟಲಾಗಿ 4 ನವಿಲು ಕುತ್ಕೊಂಡಿತ್ತು. ನಾನು ಬೆಳಗ್ಗೆ ವಾಟರ್ ಕುಡ್ಕೊಂಡು ಆಚೆ ಕುತ್ಕೊಂಡಿದ್ದೆ. ಅದು ಸೌಂಡ್ ಮಾಡ್ತಾ ಇತ್ತಲ್ವ, ಎಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ನೋಡೋಣ ಅಂತ ಬಂದೆ. ಚೆನ್ನಾಗಿತ್ತು ಅದು ನೋಡೋಕ್ಕೆ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸೌತೆಕಾಯಿ ಮತ್ತು ಪಾಲಕ್ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಹಾಫ್ ಸೌತೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಎಳೆಸಾಗಿರೋ ಪಾಲಕ್ ಸೊಪ್ಪು ಬರುತ್ತಲ್ವ, ಅದನ್ನು ಚೆನ್ನಾಗಿ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಪುದೀನ ಮತ್ತು ಹಸಿ ಶುಂಠಿ ಕೂಡ ತೊಗೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಹಾಕಿ ಮಿಕ್ಸಿಗೆ ನಾನು ಸ್ಮೂತಿ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ವೇಟು ಯಾಕೆ ಸ್ಟ್ರಕ್ ಆಯಿತು ಅಂದರೆ, ನನಗೆ ಪೀರಿಯಡ್ ಬಂದಿತ್ತು. ಅದಕ್ಕೋಸ್ಕರ ನನ್ನ ವೇಟ್ ಒಂದು 4 to 5 ಡೇಸ್ ವೇಟ್ ಸ್ಟಕ್ ಆಗಿಬಿಟ್ಟಿತ್ತು. ನಾನು ವೆಯ್ಟ್ ಚೆಕ್ ಮಾಡೋಕ್ಕೋದ್ರೆ ನನಗೆ ಅದೇ ವೆಯ್ಟ್ ತೋರಿಸ್ತಾ ಇತ್ತು. ನನಗಂತೂ ಯಾಕಾದರೂ ಈ ಥರ ಆಗ್ತಾಯಿದೆಯೋ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ನೆಕ್ಸ್ಟ್ ಡೇ ನನಗೆ ಪೀರಿಯಡ್ ಬಂತು. ಅದು ಪೀರಿಯಡ್ ಬಂದರೆ ನಿಮಗೆ ಎಲ್ಲರಿಗೂ ಕಾಮನ್ ಅದು ವೆಯ್ಟ್ ಗೇನ್ ಆಗುತ್ತೆ, ಇಲ್ಲಾಂದರೆ ವೆಯ್ಟ್ ಅಲ್ಲಿಗೆ ಸ್ಟ್ರಕ್ ಆಗಿಬಿಡುತ್ತೆ. ಅದು ವೆಯ್ಟ್ ತೋರಿಸಲ್ಲ. ಅದಕ್ಕೋಸ್ಕರ ನಾವು ಪೀರಿಯಡ್ ಇನ್ನೇನು ಬರೋದು 2 ಡೇಸ್ ಇರುವಾಗ ಅದು ಬಂದು 5 ಡೇಸ್ ಕಂಪ್ಲೀಟ್ ಆದಮೇಲೆ ನಾವು ಅಲ್ಲಿವರೆಗೂ ವೆಯ್ಟ್ ಚೆಕ್ ಮಾಡ್ಕೋಬಾರ್ದು. ಅಲ್ಲಿವರೆಗೂ ನಮ್ಮ ವೆಯ್ಟ್ ಅದೇ ವೆಯ್ಟಲ್ಲೇ ಇರ್ತೀವಿ, ಇಲ್ಲಾಂದರೆ ನಾವು ವೆಯ್ಟ್ ಗೇನ್ ಆಗಿರ್ತೀವಿ. ಕೆಲವೊಬ್ಬರು ಗೇನ್ ಆಗ್ತಾರೆ, ಕೆಲವೊಬ್ಬರು ಅದೇ ವೆಯ್ಟಲ್ಲೇ ಇರ್ತಾರೆ. ಈ ಥರ ಪ್ರಾಬ್ಲಮ್ ಆದಾಗ ನಮ್ಮ ವೆಯ್ಟ್ ಸ್ಟಕ್ ಆಗುತ್ತೆ. ಇಲ್ಲಾಂದರೆ ನಾವು ತೊಗೊಳ್ಳೋ ಫುಡ್ಡಲ್ಲಿ ಕ್ಯಾಲೋರೀಸ್ ಏನಾದರೂ ಜಾಸ್ತಿ ಆದರೆ ಆವಾಗ ಕೂಡ ನಾವು ವೆಯ್ಟ್ ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ. ನಾವೇನಾದರೂ ಟೈಮ್ ಕೂಡ ನಾವು ಡೈಲಿ ನಾವು ಒಂದೇ ಟೈಮ್ಗೆ ತೊಗೋತಾ ಇರಬೇಕು. ನಾವು ಏನಾದರೂ 1 ಅವರ್ ಏನಾದರೂ ಲೇಟಾಗಿ ನಾವೇನಾದ್ರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರೆ ತಿರ್ಗಾ ನಮ್ಮ ಅಲ್ಲಿ ವೆಯ್ಟ್ ಕೂಡ ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ. ಅದಕ್ಕೆ ನಾವು ಡೈಲಿ ವೆಯ್ಟ್ ಚೆಕ್ ಮಾಡ್ತಾನೇ ಇರಬೇಕು. ಅಂದರೆ ನಮಗೆ ಯಾವತ್ತು ಗೇನ್ ಆಗಿದೆ, ಯಾವತ್ತು ವೆಯ್ಟ್ ಲಾಸ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಾವು ನಿನ್ನೆ ಏನು ತೊಗೊಂಡಿದ್ದೀವಿ ಫುಡ್ಡು, ಯಾಕೆ ಇವತ್ತು ನಮ್ಮದು ವೆಯ್ಟ್ ಲಾಸ್ ಆಯಿತು ಅಂತಲೂ ಗೊತ್ತಾಗುತ್ತೆ. ನಾವು ನೆಕ್ಸ್ಟ್ ಡೇ ಮತ್ತೆ ಒಂದಿನ ನಮ್ದು ಏನಾದರೂ ವೆಯ್ಟ್ ಗೇನ್ ಆಯಿತು ಅಂದರೆ ನಾನು ನಿನ್ನೆ ದಿನ ಏನು ತೊಗೊಂಡಿದ್ದೀನಿ ಅಂತ ನೀವು ಚೆಕ್ ಮಾಡ್ಕೋಬೋದು. ಆವಾಗ ನಿಮ್ದು ಯಾಕೆ ವೆಯ್ಟ್ ಲಾಸ್ ಆಯಿತು, ಯಾಕೆ ವೆಯ್ಟ್ ಗೇನ್ ಆಯಿತು, ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ನೀವು ವೆಯ್ಟ್ ಲಾಸ್ ಆದಾಗ ನೀವು ಅದೇ ಫುಡ್ನ ನಾವೇನು ತೊಗೊಂಡಿರ್ತೀವಲ್ಲ ಅದೇ ಬ್ಯಾಲೆನ್ಸಲ್ಲೇ ಇರಬೇಕು. ನಾವು ಈ ಥರ ಫಾಲೋ ಅಪ್ ಮಾಡ್ಕೊಂಡು ಬಂದರೆ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಈ ಥರ ಮಾಡಿದರೆ ನಮ್ಮದು ವೆಯ್ಟ್ ಗೇನ್ ಆಗುತ್ತೆ. ನೀವು ತೊಗೊಳ್ಳೋದು ಫುಡ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ದಿನ ಏನಾಗ್ಬಿಡುತ್ತೆ, ಕ್ಯಾಲೋರೀಸ್ ಜಾಸ್ತಿ ಆಗಿಬಿಡುತ್ತೆ. ಅದೇ ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ. ಕೆಲವೊಂದು ಫುಡ್ಡುಗಳು, ಕೆಲವೊಂದು ಫ್ರೂಟ್ಸ್ ಆಯಿತು, ವೆಜಿಟೇಬಲ್ಸ್ ಆಯಿತು, ಕ್ಯಾಲರೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕೆಲವೊಂದರಲ್ಲಿ ಕಡಿಮೆ ಇರುತ್ತೆ. ಆದಷ್ಟು ನಾವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ನಾವು ಆದಷ್ಟು ಕ್ಯಾಲೋರೀಸ್ ಕಡಿಮೆ ಇರೋದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಕ್ಯಾಲೋರೀಸ್ ಜಾಸ್ತಿ ಇರೋ ಫುಡ್ಡುಗಳನ್ನು ಅವಾಯ್ಡ್ ಮಾಡಬೇಕು. ತೊಗೊಳ್ಳಿ, ಇಲ್ಲ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ವಾರದಲ್ಲಿ 1-2 ದಿನ ಆದರೆ ಪರವಾಗಿಲ್ಲ. ಸ್ವಲ್ಪ ದಿನ ನಮ್ಮದು ವೆಯ್ಟ್ ಬ್ಯಾಲೆನ್ಸ್ ಬರೋವರೆಗೂ ಆದರೂ ನಾವು ಸ್ವಲ್ಪ ಲೋ ಕ್ಯಾಲರೀಸ್ ಫುಡ್ಡುಗಳನ್ನು ತೊಗೋಬೇಕು. ಆವಾಗ ನಮ್ಮದು ವೆಯ್ಟ್ ಪದೇ ಸ್ಟ್ರಕ್ ಆಗೋಲ್ಲ. ನನಗೆ ಅಂತೂ 4ರಿಂದ 5 to 6 ಡೇಸ್ ಅಂತೂ ವೆಯ್ಟ್ ಸ್ಟ್ರಕ್ ಆಗ್ಬಿಟ್ಟಿತ್ತು. ನಾನು ಮಧ್ಯಾಹ್ನ ಊಟಕ್ಕೆ ಚೌಳೆಕಾಯಿ ಪಲ್ಯ ತೊಗೊಂಡಿದ್ದೀನಿ. ಇವತ್ತು ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದೆ ನಾನು ಚೌಳೆಕಾಯಿ ಪಲ್ಯನ. ತುಂಬ ಟೇಸ್ಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಮನೇಲಿ ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದರು. ನಾನು ಮಧ್ಯಾಹ್ನ ನನಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಜೋಳದ ರೊಟ್ಟಿ ಹಿಟ್ಟೆ ಹಾಕಿಬಿಟ್ಟು ದೋಸೆ ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕೆ 2 ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು.
ಇದಾದಮೇಲೆ ನನ್ನ ವೇಟ್ ನೋಡೋಣ. ನೋಡಿ ನನ್ನ ವೇಟ್ ಬಂದುಬಿಟ್ಟು 67.65 ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ವೇಟ್ ಚೆಕ್ ಮಾಡಿದಾಗ 67.35 ಇತ್ತು. ಇವಾಗ ಸ್ವಲ್ಪ ಗೇನ್ ಆಗಿದ್ದೀನಿ. ಅದೇ ನನಗೆ ಪೀರಿಯಡ್ ಬಂದಮೇಲೆ ನಾನು ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ. ಮತ್ತು 2-3 ಡೇಸ್ ಬಿಟ್ಬಿಟ್ಟು ಆಮೇಲೆ ವೇಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ನಾನಿವಾಗ ವೇಟ್ ಚೆಕ್ ಮಾಡ್ಕೊಂಡಿಲ್ಲ. ಅಷ್ಟೇ ಫ್ರೆಂಡ್ಸ್, ನನ್ನ ವೇಟ್ ಈ ರೀಸನ್ಗೋಸ್ಕರ ನನ್ನ ವೇಟ್ ಸ್ಟ್ರಕ್ ಆಗಿದ್ದು. ಈ ಥರ ಆದಾಗ ನೀವು ವೇಟ್ ಚೆಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಲ್ಲಿಗೆ. ಆದರೆ ಡಯಟ್ನ ಮತ್ತೆ ಫಾಲೋ ಮಾಡ್ತಾನೇ ಇರಿ. ನಿಮ್ಮದು ಡೈಲಿ ರೋಟೀನ್ ಏನಿರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾನೇ ಇರಿ. ಅದು ತಾನಾಗೆ ರಿಕವರ್ ಆಗೇ ಆಗುತ್ತೆ. ನಾನು ರಾತ್ರಿ ಊಟಕ್ಕೆ ಸಲಾಡ್ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಮತ್ತು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹೈ ಫೈಬರ್ ಇದೆ, ಪ್ರೋಟೀನ್ ಇದೆ ಈ ಸಾಲಡಲ್ಲಿ. ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನಾನು ಒಬ್ಬಳಿಗೆ ಅಲ್ಲ, ನನ್ನ ಮನೇಲಿ ಎಲ್ಲರಿಗೂ, ಮಕ್ಕಳಿಗೂ, ಹಸ್ಬೆಂಡ್ಗೂ ಎಲ್ಲರಿಗೂ ಮಾಡಿದೆ ಈ ಸಲಾಡು. ಎಲ್ಲರೂ ತುಂಬ ಇಷ್ಟಪಟ್ಟು ತೊಗೊಂಡ್ರು. ನಾನು ಇದಕ್ಕೆ 1 ಕಪ್ಪಷ್ಟು ಸೌತೆಕಾಯಿ, 1 ಕಪ್ಪಷ್ಟು ಕ್ಯಾರೆಟ್ ತುರ್ಕೊಂಡು ಇದೆ, ಅದನ್ನು 1 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ದಾಳಂಬ್ರಿ ಹಣ್ಣು ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು 1-2 ಸ್ಪೂನಷ್ಟು ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಇವತ್ತು ಮಾತ್ರ. ಸಲಾಡ್ ಸಖತ್ತಾಗಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟರು ನಮ್ಮ ಮನೆಯಲ್ಲಿ. ನೋಡಿ 2-3 ಸ್ಪೂನಷ್ಟು ತುರಿದಿರೋ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆ ಕೂಡ ಕೊಟ್ಕೋತೀನಿ. ಯಾಕೆಂದರೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕಿದರೆ ಮಕ್ಕಳು ತಿನ್ನಲ್ಲ, ಅದು ಬಾಯಲ್ಲೆಲ್ಲ ಬಂದುಬಿಡುತ್ತೆ, ತಿನ್ನಲ್ಲ ಅಂತ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ಸ್ವಲ್ಪ ಉದ್ದಿನಬೇಳೆ ಹಾಕಿ, ಇದು ಬಳಕದ ಮೆಣ್ಸಿನ್ಕಾಯಿ ಬರುತ್ತಲ್ವ, ಅದನ್ನು ಚೆನ್ನಾಗಿ ಮುರಿದ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ನಾನು ಇದನ್ನು ಎಣ್ಣೆ ಹಾಕ್ತಾಯಿಲ್ಲ, ಬರೀ ಮೇಲೆ ಇರೋ ಒಗ್ಗರಣೆ ಏನು ಕೊಟ್ಟಿದ್ದೀನಲ್ವ ಅದನ್ನು ಮಾತ್ರ, ಮೆಣ್ಸಿನ್ಕಾಯಿ ಮಾತ್ರ ತೊಗೋತಾ ಇದ್ದೀನಿ. ಸಖತ್ತಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಇದು ಎಲ್ಲರ ಮನೆಯಲ್ಲೂ ವೆಜಿಟೇಬಲ್ಸು ಈ ಥರ ಎಲ್ಲ ಇದ್ದೇ ಇರುತ್ತೆ. ಸ್ವಲ್ಪ ಮಧ್ಯಾಹ್ನನೇ ನೀವು ಹೆಸರುಬೇಳೆನ ನೆನೆಸಿಟ್ಬಿಡಿ, ನೀವು ಆರಾಮಾಗಿ ನೈಟ್ ಮಾಡ್ಕೋಬೋದು. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇದನ್ನು ನಾನು 7:30ಗೆ ತೊಗೊಂಡಿರೋದು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದು ಆದಮೇಲೆ ನಾನು 9 o'clockಗೆ ಟರ್ಮರಿಕ್ ಮಿಲ್ಕ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಡೈಲಿ ನಿಮಗೆ ಹೇಳ್ತಾನೇ ಇದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲಿ. ಇದನ್ನು ಕೂಡ ನಾನು ಡೈಲಿ ಕಂಪಲ್ಸರಿ ತೊಗೋತೀನಿ. ಏಕೆಂದರೆ ನಮಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ಟರ್ಮರಿಕ್ ಮಿಲ್ಕ್. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನು ಅನಿಸುತ್ತೆ, ನಿಮಗೂ ಏನಾದರೂ ವೆಯ್ಟ್ ಸ್ಟ್ರಕ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.